ದೇವಾಲಯಗಳ ಅಭಿವೃದ್ಧಿ ಹಾಗಂದ ತಕ್ಷಣ ಹೊಸ ದೇವಾಲಯಗಳನ್ನ ಕಟ್ಟಿಸೋದು ಅದರಲ್ಲೇ ಅಭಿವೃದ್ಧಿ ಅಂತ ನಾವು ಅಂದುಕೊಳ್ಳೋದು ತಪ್ಪು. ಬದಲಾಗಿ ಪುರಾತನವಾದಂತಹ ನಮ್ಮ ಹಿರಿಯರು ಬಿಟ್ಟು ಹೋಗಿರುವಂತಹ ಶಿಲ್ಪ, ವಾಸ್ತು ಹಾಗೆ ವಿವಿಧ ಶೈಲಿಗಳಲ್ಲಿ ಶ್ರೀಮಂತಿಕೆ ಇರುವಂತಹ ಅನೇಕ ದೇವಾಲಯಗಳನ್ನು ಗುರುತಿಸಿ ಪಾಳು ಬಿದ್ದಿರುವಂಥದ್ದು ಅಂಥದ್ದನ್ನ ಸಂರಕ್ಷಣೆ ಮಾಡುವಂಥದ್ದು ನಾವು ಸಲ್ಲಿಸುವಂತಹ ಋಷಿಋಣ, ದೇವಋಣ ಇದಕ್ಕೆ ಒಂದು ಮಹತ್ವದ ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ. ಆ ಮೂಲಕವಾಗಿ ಸಜೀವಗೊಳಿಸುವಂಥದ್ದು ದೇವಾಲಯಗಳನ್ನ, ಅಂದ್ರೆ ಶ್ರದ್ಧಾ ಕೇಂದ್ರವಾಗಿದ್ದಂತಹ ಒಂದು ಕಾಲದ ಒಂದು ಪ್ರಾಚೀನ ಸಂಪತ್ತನ್ನ ಮತ್ತೊಮ್ಮೆ ಅದನ್ನ ಪುನರುಜ್ಜೀವಿಸುವಂತಹ ಒಂದು ಪ್ರಕ್ರಿಯೆ ಇದೆ ಅಲ್ವಾ. ಅದು ಕೇವಲ ನಮ್ಮೊಳಗಡೆ ಇರುವಂತಹ ಒಂದು ಭಕ್ತಿಯನ್ನ ಮಾತ್ರ ಅಲ್ಲ, ನಮ್ಮ ಶ್ರದ್ಧೆಯನ್ನ, ನಮ್ಮ ಸಾಂಸ್ಕೃತಿಕವಾದಂತಹ ಪ್ರಜ್ಞೆಯನ್ನ, ಧರ್ಮದ ಕಡೆಗಿನ ಜಾಗೃತಿಯನ್ನ, ಹಾಗೆ ಒಗ್ಗಟ್ಟನ್ನು ಕೂಡ ಅದು ರೂಪಿಸಿಕೊಡುತ್ತೆ. ಅದರಲ್ಲೂ ಕೂಡ ಧರ್ಮಸ್ಥಳದ ಒಂದು ಪ್ರಕ್ರಿಯೆ ಇದೆ ಅಲ್ವಾ. ದೇವಾಲಯಗಳನ್ನ ಪುನರುಜ್ಜೀವನಗೊಳಿಸುವಂಥದ್ದು, ದೇವಾಲಯಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು ಬಹುಶಃ ಮತ್ತೊಂದು ಈ ತರದ ಸಾಂಸ್ಥಿಕವಾದಂತಹ ಕಾರ್ಯ ಇನ್ಯಾವುದೇ ಒಂದು ಸಂಸ್ಥೆಯಿಂದಲೂ ಕೂಡ ಮೂಡಿ ಬಂದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಇದು ಹಿರಿದಾಗಿ ಬೆಳೆದಿದೆ. ಧರ್ಮಸ್ಥಳದ ಯಜಮಾನಿಕೆ ಜೈನರದ್ದು, ದೇವಾಲಯ ಮಂಜುನಾಥನದ್ದು, ಅಂದ್ರೆ ಶೈವ ಮತಾವಲಂಬನದ್ದು ಇರುವಂಥದ್ದು. ಅಲ್ಲಿ ಪೂಜೆಗೊಳ್ಳುವಂತಹ ಒಂದು ಬೇರೆ ಬೇರೆ ರೀತಿಯ ಭಗವಂತನ ಸ್ವರೂಪಗಳು ದೈವ ಅಂದ್ರೆ ದೇಶೀಯಾದಂತಹ ಪರಂಪರೆಯದ್ದು. ಇನ್ನು ಅರ್ಚಕರು ವೈಷ್ಣವರು. ಧರ್ಮಸ್ಥಳದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆತಾ ಇರುವಂತಹವರಲ್ಲಿ ಕ್ರೈಸ್ತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಈಗ ನೋಡಿ, ಮತೀಯವಾದಂತಹ ಸಾಮರಸ್ಯವನ್ನ ಇಷ್ಟು ಹಿರಿದಾಗಿ, ಅದು ನಿಜವಾದ ಅರ್ಥದಲ್ಲಿ ಯಾವುದೇ ರೀತಿಯ ಒಂದು ಸೋಷಿಯಲಿಸ್ಟ್ ನಿಲುವು ಅಲ್ಲದೆಯೇ ಒಂದು ಧಾರ್ಮಿಕವಾದಂತಹ ಒಂದು ಪರಂಪರೆಗೆ ಬದ್ಧವಾಗಿ ಇದ್ದುಕೊಂಡೇ ಸಾಕಾರಗೊಳಿಸೋದು ಅಂತಂದ್ರೆ ಅದು ಒಂದು ದೇವಾಲಯದ ಹಿಂದೂ ಪರಂಪರೆಯ ಸನಾತನ ಧರ್ಮೀಯವಾದಂತಹ ಇಂತಹ ಒಂದು ವ್ಯವಸ್ಥೆಯನ್ನ ನಾವು ಗೌರವಿಸದಿದ್ರೆ ಹೇಗೆ? ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳವೇ ಸರಿಸಾಟಿ ಅಂತ ನನಗನ್ಸುತ್ತೆ. ಧರ್ಮಸ್ಥಳದ ಈ ದೇವಾಲಯ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಅವರು ರೂಪಿಸಿರುವಂತಹ ಧರ್ಮೋತ್ಥಾನ ಟ್ರಸ್ಟ್, ಅದ್ರ ಬಗ್ಗೆನೂ ಕೂಡ ಕೊಂಚ ಮಟ್ಟಿಗೆ ನಾವು ತಿಳಿದುಕೊಂಡು ಬರೋಣ ಬನ್ನಿ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಏನಂತಾರೆ ಅಂತ ಕೇಳ್ಕೊಂಡು ಬರೋಣ. ನಾವೀಗ ಧರ್ಮೋತ್ಥಾನ ಟ್ರಸ್ಟ್ ಅಂತ ಒಂದು ಪ್ರತ್ಯೇಕ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮೂಲಕ ಹಳೆಯ ಪುರಾತನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಿದ್ದೆ. ಒಂದು 500 ದೇವಸ್ಥಾನ ಐತಿ ಈಗ. ಅದು ಹೇಗೆ ಅಂದರೆ ಪುರಾತನವಾದ ಶಿಲಾಮಯವಾದ ದೇವಸ್ಥಾನಗಳು, ಅವುಗಳು ಈಗ ಪೂಜೆ ನಿಂತು ಒಂದು 100-200 ವರ್ಷ ಆಗಿದೆ. ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಭಾಷೆಯಲ್ಲಿ ಹೇಳೋದಾದ್ರೆ ಜೀವ ಮತ್ತು ನಿರ್ಜೀವ ದೇವಸ್ಥಾನಗಳು ಅಂತ ಹೇಳಿದ್ರು. ಜೀವ ದೇವಸ್ಥಾನ ಅಂದರೆ ಎಲ್ಲಿ ಆ ಪೂಜೆ ಇದೆಯೋ ಅದು ಜೀವಂತ ದೇವಸ್ಥಾನ. ಎಲ್ಲಿ ಪೂಜೆ ನಿಂತು ಹೋಗಿದೆ, ಗರ್ಭಗುಡಿಯೊಳಗೆ ಮರ ಬೆಳೆದಿದೆ ಅಂತಂದರೆ ಅದು ನಿರ್ಜೀವ ದೇವಸ್ಥಾನ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಟೆಂಪಲ್ ಅಂತ ಅವ್ರು ಹೇಳ್ತಾರೆ. ಅಂಥ ಕಡೆ ನಾವು ಆ ದೇವಸ್ಥಾನಗಳನ್ನು ಆಯ್ಕೆ ಮಾಡಿ ಸರ್ಕಾರ ಅದಕ್ಕೆ 40% ಹಣ ಕೊಡುತ್ತೆ, ನಾವು 40% ಮತ್ತು ಜೀರ್ಣೋದ್ಧಾರ ನಾವು ಮಾಡಿದೆ 20% ಊರವರು ಕೊಡಬೇಕು. ಹಾಕ್ಕೊಟ್ರೆ ಆ ದೇವಸ್ಥಾನವನ್ನು ಪೂರ್ತಿಯಾಗಿ ಜೀರ್ಣೋದ್ಧಾರ ಮಾಡಿ ಅವ್ರ ಕೈಗೆ ಕೊಡೋದು, ಹಿಂದೆ ಕೊಡುತ್ತೆ. ಊರವರ ನೋಡಿ 500 ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅವ್ರಿಗೆ ಬಿಟ್ಟು ಕೊಟ್ಟಿದ್ದೇವೆ.
ಇದರಿಂದ ಏನಾಗುತ್ತೆ ಅಂದರೆ ಈ ಹಳೆಯ ಶಿಲ್ಪಗಳು ಉಳಿತದೆ, ಆ ವಾತಾವರಣ ಉಳಿತದೆ, ಉಳಿತದೆ. ಈ ಹೊಸದಾಗಿ ಮಾಡುವಾಗ ಸಿಮೆಂಟು ಕಾಂಕ್ರೀಟು ಎಲ್ಲ ಮಾಡ್ತಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ಮಾಡಬಹುದು. ಆದರೆ ಪುರಾತನ ದೇವಾಲಯ ಉಳಿಸ್ಕೊಳ್ಳುವ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಈ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಪ್ರತಿ ತಿಂಗಳು 100ರಿಂದ 150 ದೇವಸ್ಥಾನಗಳಿಗೆ ನಾವು ಸಹಾಯ ಮಾಡ್ತೇವೆ ಧರ್ಮಸ್ಥಳದಿಂದ. ಅಂದರೆ ಈಗ ಆಧುನಿಕವಾಗಿ ಅವರು ಜೀರ್ಣೋದ್ಧಾರ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಾಗ ಅವರ ಬಜೆಟ್ ಮೇಲೆ ನಾವು ಒಂದು ಅಂದಾಜು ಮಾಡಿ ಕೊಡ್ತೇವೆ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಹೊಂದಿಸಿಕೊಳ್ಳಬಹುದು, ಸಾಧ್ಯತೆ ಇದೆ. ದೃಷ್ಟಿ ಒಂದೇ, ಗ್ರಾಮದಲ್ಲಿ ಸಂಘಟನೆ ಬೇಕು, ಹಿಂದೂ ಧರ್ಮದಲ್ಲಿ ಎಲ್ಲರೂ ಸಂಘಟಿತರಾಗಿರಬೇಕು ಮತ್ತು ತಮ್ಮ ತಮ್ಮ ವಿಚಾರಧಾರೆಗಳನ್ನು ಗ್ರಾಮದ ಅಭಿವೃದ್ಧಿಗೆ ಒಲಿಸಬೇಕು. ಅಂದರೆ ಅದರ ಅರ್ಥ, ಈಗ ನಾವು ಮಂಜುನಾಥ ಸ್ವಾಮಿಯನ್ನು ಸಾಕ್ಷಾತ್ ಇಲ್ಲಿ ಇದ್ದಾರೆ ಅಂದರೆ ಉಪಚಾರ ಮಾಡ್ತೇವೆ ಅಲ್ಲದೆ ಯಾವುದೋ ಮೂರ್ತಿಗೆ, ಲಿಂಗಕ್ಕೆ, ಕಲ್ಲಿಗೆ ಮಾಡ್ತೇವೆ ಅಂತ ನಾವು ಮಾಡೋದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಈಗ ರಥೋತ್ಸವ ದಿವಸ, ರಥೋತ್ಸವ 7 ದಿವಸ 9 ದಿವಸ ರಥೋತ್ಸವ ನಡೀತದೆ ಜಾತ್ರೆಯಲ್ಲಿ. ಮೊದಲನೇ ದಿವಸ ಧರ್ಮದೇವತೆಗಳ ಆಹ್ವಾನ ಹೇಳ್ತಾರೆ, ನೋಡಿ ಹೆಗ್ಡೆಯವರೇ, ಕಾಲವೇಳೆಯಲ್ಲಿ ಮಂಜುನಾಥ ಸ್ವಾಮಿ ಉತ್ಸವ ಆಗುವಂತೆ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಸೊ ನಮ್ಮ ಮೊದಲ ಸಂದೇಶ ಧ್ವಜ ಆರೋಹಣ ಆಯಿತು. ಆಮೇಲೆ ಕೊನೆ ಮತ್ತು ರಥೋತ್ಸವ ಕೆಳಗಿಳಿಯೋ ದಿವಸ ಹೇಳ್ತಾರೆ, ಇವತ್ತು ರಾತ್ರಿ ಶಯನ ಆಗಬೇಕು ದೇವರಿಗೆ, ಮತ್ತು ನಾಳೆ ಹಾರಾಟ ಆಗಬೇಕು, ಕಾಲವೇಳೆಯಕ್ಕೆ ಸರಿಯಾಗಿ ಮಾಡಿ ಅಂತ. ಆಯಿತು. ದೇವರು ನದಿಗೆ ಹೋದರು, ಸ್ನಾನ ಮಾಡಿ ಬಂದರು, ಇಲ್ಲಿ ಅವರಿಗೆ ಉಪಚಾರ ಆಯಿತು, ಧ್ವಜ ಆರೋಹಣ ಆಯಿತು. ರಥೋತ್ಸವ ದಿವಸ ಹೇಳ್ತಾರೆ, ಇವತ್ತು ಸಾಯಂಕಾಲ ಬ್ರಹ್ಮರಥೋತ್ಸವ ಇದೆ, ಚೆನ್ನಾಗಿ ಮಾಡಿ ಅಂತ. ಅಂದರೆ ಪ್ರತಿ ಸಲವೂ ಕೂಡ ಮಂಜುನಾಥ ಸ್ವಾಮಿ ಸಾಕ್ಷಾತ್ ನಮ್ಮ ಎದುರಿದ್ದಾರೆ ಅಂತಲೇ ಸೇವೆ ಮಾಡೋದಲ್ಲದೆ ಯಾರಿಗೂ ಉಪಚಾರ ಮಾಡಿದಾಗ ಮಾಡೋದಿಲ್ಲ. ಇದು ಎಲ್ಲ ಕಡೆ ಈ ಭಾವನೆ ಬಂದರೆ ಎಲ್ಲ ಪರಿಹಾರ ಆಗುತ್ತೆ. ಮೂರ್ತಿಯನ್ನು ನೋಡುವುದೇ ಹಾಗೆ, ಭಗವಂತನ ಕಲ್ಪನೆಯನ್ನು ಮಾಡಿಕೊಳ್ಳಿಕ್ಕೆ ಮೂರ್ತಿ ಇರುವಂಥ ಸುಂದರ ಮೂರ್ತಿ ಹಾಕಬೇಕು. ಅದು ಕಲ್ಪನೆ, ದೇವರ ಕಲ್ಪನೆ ಹೀಗೆ ಇರಬೇಕು ಅನ್ನೋಂತ ಹೇಳ್ಬೇಕು. ದೇವಿಯ ಕಲ್ಪನೆ ಸುಂದರವಾಗಿರಬೇಕು. ಯಾಕೆ? ಅವಳು ನೋಡಿದ ತಕ್ಷಣ ತಾಯಿಯನ್ನು ನೋಡಿದಾಗ ಆಗಬೇಕು, ಅವಳು ನೋಡಿದ ತಕ್ಷಣ ಭಕ್ತಿ ಭಾವನೆ ಬರಬೇಕು. ಆಗ ಎಷ್ಟು ನೀವು ಸುಂದರ ಮಾಡ್ತೀರಿ. ನಾನು ಎಷ್ಟೋ ಸಲ ಹೇಳೋದನ್ನು, ಒಳ್ಳೆ ದೇವಸ್ಥಾನ ಕಟ್ಟಿದ್ದೀರಿ, ನೆಂಟರು ಮನೆಗೆ ಬಂದರೆ ಎಲ್ಲಿ ಬಾರಿಗೆ ಅಥವಾ ಹೋಟೆಲಿಗೆ ಕರ್ಕೊಂಡು ಹೋಗ್ಬೇಡಿ, ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ದೇವಸ್ಥಾನ, ನಮ್ಮೂರಲ್ಲಿ ದೇವಸ್ಥಾನ ಹೊಸದಾಗಿದೆ ಅಂತ ಕರ್ಕೊಂಡು ಬನ್ನಿ ಅಂತ. ಅದು ದೇವಸ್ಥಾನ ಇಲ್ಲದಿದ್ದರೆ ಹರ್ಕ್ ಮುರುಕಾಗಿದ್ದರೆ ಹೋಟ್ಲಿಗೆ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ, ಸಿನಿಮಾಕ್ಕೆ ಹೋಗ್ತಾರೆ. ಈ ದೇವಸ್ಥಾನ ಬರೋದಿಲ್ಲ. ಸುಂದರವಾದ ದೇವಸ್ಥಾನ ಎಲ್ಲ ಕಡೆ ಹೇಳಿದ್ರು, ಇಷ್ಟು ಸುಂದರ ದೇವಸ್ಥಾನ ಕಟ್ಟಿದ್ದೀರಿ, ಯಾರು ನೆಂಟರು ಬಂದು ಇಲ್ಲಿ ಕರ್ಕೊಂಡು ಬನ್ನಿ, ಅವರಿಗೆ ನಮ್ಮ ಊರು ಹೊಸ ದೇವಸ್ಥಾನ ಆಗಿದೆ ಕರ್ಕೊಂಡು ಬನ್ನಿ. ಗ್ರಾಮದ ಹಳ್ಳಿ ಏನು ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಜನರಿಗೆ, ಈಗ ನಮ್ಮ ನೆಂಟರು ಮನೆಗೆ ಬಂದವರಿಗೆ ಉಪಚಾರ ಮಾಡೋದು ಹೇಗೆ, ಒಳ್ಳೆಯ ಸ್ಥಾನ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಮಾಡೋದು. ಈ ಕಲ್ಪನೆ ಬಂದರೆ ದೇವಸ್ಥಾನ ಸೌಂದರ್ಯ ಹೆಚ್ಚಬೇಕು. ಈಗ ಅದಕ್ಕೆ ಬೆಳ್ಳಿ ಬಾಗಿಲು, ಬೆಳ್ಳಿ ಐದು, ಯಾಕೆ ಅಂತ ನೋಡಿ, ಭಾಳ ಚೆನ್ನಾಗಿದೆ, ಕೆತ್ತನೆಗಳು ಭಾಳ ಚೆನ್ನಾಗಿದೆ, ನೋಡ್ಬೇಕಲ್ಲಿ ನಿಂತು ನೋಡಬೇಕು ಶಿಲ್ಪ. ಈಗ ಹಿಂದಿನ ಎಲ್ಲ ಶಿಲಾಮಯವಾದ ದೇವಸ್ಥಾನಗಳಲ್ಲಿ ಮೂರ್ತಿಗಳಿತ್ತು ಬಹಳ, ಅದು ನೋಡಿ ಮತ್ತೆ ಹಿಂದೆ ಹೇಳ್ತಿದ್ರು, ದೇವಸ್ಥಾನಗಳಲ್ಲಿ ಸಂದೇಶ ಮೂರ್ತಿಗಳ ಮೂಲಕ ಕೊಡ್ತಾರೆ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರು ಅಂದರೆ, ಕಾಮ ಪ್ರಚೋದಕವಾದಂಥ ಬಿಂಬಗಳು ಕೂಡ ಅಲ್ಲಿ ಇದ್ದಾವೆ ಅಂದರೆ, ಅದನ್ನು ಯಾಕೆಂದ್ರೆ ಅಲ್ಲಿ ಬಂದರೆ ಅದು ಕೂಡ ಸಿಗಬೇಕು, ಧರ್ಮ ಅರ್ಥ ಸಿಗಬೇಕು, ಮೋಕ್ಷಕ್ಕೆ ಬೇಕಾದ ಸಂದೇಶ ಸಿಗಬೇಕು. ಇದೆಲ್ಲ ಮಾಡಿದ್ದು ಹಿಂದಿನ ಕಲ್ಪನೆ ಉದ್ದೇಶಪೂರ್ವಕವಾಗಿ ಅವರು ಮಾಡಿ. ಇಂತಹ ಶೈಕ್ಷಣಿಕ ಮತ್ತು ಸೇವಾ ಕಾರ್ಯಗಳು ಇನ್ನೂ ಅನೇಕ ದೇವಾಲಯಗಳ ಒಂದು ಆಯಾಮದಲ್ಲಿ ನಡೀಬೇಕು ಅಂತಂದರೆ, ಆದರೆ ಸಣ್ಣ ಆದಾಯ ಇರುವಂಥದ್ದು ಅಥವಾ ಅಷ್ಟಾಗಿ ನಮಗೆ ಅದಕ್ಕೆ ಒಂದು ಸಪೋರ್ಟ್ ಇಲ್ಲದಿರುವಂತಹ ದೇವಸ್ಥಾನಗಳಿಗೆ ಎಲ್ಲೂ ನಡೀಬೇಕು ಅಂತಂದರೆ ಅದು ಹೇಗೆ ಸಾಧ್ಯ, ಅಥವಾ ಅದನ್ನು ನಡೀಬೇಕು ಅಂದರೆ ಏನು ಮಾಡಬೇಕು ಅಂತ? ಅದೀಗ ಕಾರ್ಯಕ್ರಮ ಸ್ಪಷ್ಟವಾಗಿದ್ದರೆ ಭಕ್ತರು ಬೆಂಬಲ ಕೊಡ್ತಾರೆ ಅನ್ನೋದು ಖಾತೆ, ಖಂಡಿತ. ಈಗ ನೀವು ಹೇಳಿದಾಗೆ ದೊಡ್ಡ ತಿರುಪತಿಯೋ ಧರ್ಮಸ್ಥಳದಂಥವರ ಮಾಡ್ಬೋದಂಥ ಕೆಲಸವನ್ನು ಸಣ್ಣವರು ಹೇಗೆ ಮಾಡ್ಬೋದು, ಇತಿಮಿತಿಯಲ್ಲಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಈಗ ನಾವು ವರ್ಷಕ್ಕೆ 12,000 ದೇವಾಲಯಗಳನ್ನು 2 ಬಾರಿ ಸ್ವಚ್ಛಗೊಳಿಸ್ತೇವೆ. ಮಕರ ಸಂಕ್ರಮಣ ದಿವಸ ಮತ್ತು ಆಗಸ್ಟ್ 15 ದಿವಸ. ಇಡೀ ಕರ್ನಾಟಕ ಎಲ್ಲ ದೇವಾಲಯಗಳು, ಮಸೀದಿ, ಚರ್ಚು, ಎಲ್ಲ ಕಡೆ ಧಾರ್ಮಿಕ ಕ್ಷೇತ್ರಗಳನ್ನು ಆ ಊರಿನ ನಮ್ಮ ಸದಸ್ಯರು ಹೋಗಿ ಸ್ವಚ್ಛತೆ ಮಾಡ್ತಾರೆ. ಅದರ ಅರ್ಥ ಅವರು ಮಾಡೋದಿಲ್ಲ ಅಂತ. ಅವರ ಊರಿನ ದೇವಸ್ಥಾನವನ್ನು ಅವರೇ ಸ್ವಚ್ಛತೆ ಯಾಕೆ ಮಾಡೋದಿಲ್ಲ? ಹಾಗಾಗಿ ಅವರ ಊರಿನ ದೇವಾಲಯಗಳ ಸ್ವಚ್ಛತೆ ಬಗ್ಗೆ, ಅದರಲ್ಲಿ ಆ ಮಲಿನತೆ ಆಗದ ಹಾಗೆ, ಜಾತ್ರೆ ಉತ್ಸವಗಳಲ್ಲಿ ಬರೀ ಬರೋದು, ಊಟ ಮಾಡೋದು, ತಿಂಡಿ ಗೌಜಿ ನೋಡಿ ಹೋಗೋದಲ್ಲ. ತುಳು ನಾಟಕ ಮಾಡದಿದ್ದರೆ, ಯಕ್ಷಗಾನ ಮಾಡಿದರೆ ಭಕ್ತರೇ ಬರೋದಿಲ್ಲ ಅನ್ನುವಂಥ ಕೆಲವು ಕಡೆ ಇದೆ. ಅದು ತಪ್ಪು. ಅದರ ಬದಲು ಅಲ್ಲಿ ಧಾರ್ಮಿಕತೆ ಹೇಗೆ ಇರಬೇಕು ಅಂತಂದರೆ, ಆಕರ್ಷಣೆ ಇರಬೇಕು, ಜನ ಬರಬೇಕು, ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಆಮೇಲೆ ಅಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಸ್ಪಂದಿಸಬೇಕು. ಆ ಸ್ಪಂದನೆಗೆ ಅವಕಾಶಗಳಿಲ್ಲ. ಈಗ ಕಾರ್ಯಕ್ರಮಗಳಿದ್ದರೆ ಸ್ಪಂದಿಸ್ತಾರೆ, ಸ್ಪಂದಿಸಿದರೆ ಅವರಿಗೆ ಗುರುತಿಸಬೇಕು, ಗೌರವಿಸಬೇಕು. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಆಗುತ್ತೆ.